ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನನ್ನ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಇಂದಿನ ತರಗತಿಯಲ್ಲಿ 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಈ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಮಾದರಿ ಪ್ರಶ್ನೋತ್ತರ ಪತ್ರಿಕೆಗಳನ್ನು ಕೊಟ್ಟಿರ್ತಾರೆ. ಅದರ ಉತ್ತರಗಳನ್ನು ನಾವು ಇಂದಿನ ತರಗತಿಯಲ್ಲಿ ನೋಡೋಣ. ಮೊದಲನೆಯದಾಗಿ ಅಂಶ, ಪ್ರತಿ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರಗಳೊಂದಿಗೆ ಬರೀರಿ ಅಂತ ಹೇಳಿದ್ದಾರೆ. 8 ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆಗಳಾಗಿರ್ತವೆ. ಮೊದಲನೇ ಪ್ರಶ್ನೆ, ಕಾರ್ಕೋಟ್ ಮನೆತನದ ಸ್ಥಾಪಕ ಯಾರಪ್ಪ ಅಂತಂದರೆ ರಾಜ ದುರ್ಬಲವರ್ಧನ. ಎರಡನೇ ಪ್ರಶ್ನೆ, ಶಿವಾಜಿಯ ಸೈನಿಕರು ಈ ಯುದ್ಧ ತಂತ್ರಗಾರಿಕೆಯಲ್ಲಿ ವಿಶೇಷ ತರಬೇತಿ ಪಡೆದಿದ್ದರು. ಅಂದರೆ ಇಲ್ಲಿ ಗೇರಿಲ್ಲಾ, ಚಕ್ರವ್ಯೂಹ, ಮಲ್ಲಯುದ್ಧ, ಫಿರಂಗಿ ಯುದ್ಧ ಅಂತೇಳಿ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಗೇರಿಲ್ಲಾ ಅಂತೇಳಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ ಐತಿ, ರಾಜ್ಯ ಶಾಸಕಾಂಗದ ಮೇಲ್ಮನೆ ಯಾವುದಪ್ಪ ಅಂತಂದರೆ ವಿಧಾನ ಪರಿಷತ್ತು. ರಾಜ್ಯಸಭೆ ಏನಿದೆಯಲ್ಲ ಅದು ಕೇಂದ್ರ ಸರ್ಕಾರದ ಮೇಲ್ಮನೆ ಆಗಿರ್ತದೆ. ನೆಕ್ಸ್ಟು, ಭಾರತೀಯ ಸಮಾಜದ ಆಧಾರ ಸ್ತಂಭ ಯಾವುದಪ್ಪ ಅಂದರೆ ಗ್ರಾಮೀಣ ಸಮುದಾಯ. ಆಪ್ಷನ್ ಸಿ ಏನಿದೆಯಲ್ಲ ಅದು ಸರಿಯಾದ ಉತ್ತರ. ನೆಕ್ಸ್ಟ್ 5ನೇ ಪ್ರಶ್ನೆ, ಕರ್ನಾಟಕದ ಜೀವಿ ವೈವಿಧ್ಯತಾ ವಲಯ ಯಾವುದಪ್ಪ ಅಂತಂದ್ರೆ ಅದು ಮಲೆನಾಡು. ನೆಕ್ಸ್ಟ್ 6ನೇ ಪ್ರಶ್ನೆ, ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆ ಯಾವುದಂದರೆ ಉತ್ತರ ಕನ್ನಡದಲ್ಲಿ ಅತಿ ಹೆಚ್ಚು ನಮಗೆ ಜಲಪಾತಗಳು ಕಂಡು ಬರ್ತವೆ. 7ನೇ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ 1935. 8ನೇ ಪ್ರಶ್ನೆ, 20 ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಮೌಲ್ಯದ ಸರಕು ಅಥವಾ ಸೇವೆಗಳ ಕುರಿತು ಇರುವ ದೂರುಗಳನ್ನು ಸಲ್ಲಿಸಬೇಕಾದ ಗ್ರಾಹಕ ವೇದಿಕೆ ಯಾವುದಪ್ಪ ಅಂತಂದರೆ ಜಿಲ್ಲಾ ವೇದಿಕೆಯಲ್ಲಿ ನಾವು 20 ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಮೌಲ್ಯದ ಏನಾದರೂ ಸರಕುಗಳಿಗೆ ದೂರುಗಳನ್ನು ಸಲ್ಲಿಸಬೇಕಾಗಿದ್ರೆ ಜಿಲ್ಲಾ ವೇದಿಕೆಗೆ ನಾವು ಸಲ್ಲಿಸಬೇಕು. ನೆಕ್ಸ್ಟ್ ಪ್ರಶ್ನೆ 2, ರೋಮನ್ ಅಂಕಿ 2, ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಗುರುನಾನಕರ ಬೋಧನೆಗಳನ್ನು ಸಂಗ್ರಹ ಯಾವುದರಲ್ಲಿ ಮಾಡಿದೆಪ್ಪ ಅಂದರೆ ಗುರು ಗ್ರಂಥ ಸಾಹಿಬ ಎಂಬ ಒಂದು ಸಿಖ್ಖರ ಗ್ರಂಥದೊಳಗೆ ಈ ಗುರುನಾನಕರ ಬೋಧನೆಗಳನ್ನು ಸಂಗ್ರಹ ಮಾಡಲಾಗಿದೆ. 10ನೇ ಪ್ರಶ್ನೆ, ಅಹಂ ಬ್ರಹ್ಮಾಸ್ಮಿ ಎಂದು ಪ್ರತಿಪಾದಿಸಿದವರು ಶಂಕರಾಚಾರ್ಯರು. ಸಾಮಾಜೀಕರಣ ಎಂದರೇನು? ಮಾನವನು ಸಾಮಾಜಿಕ ಜೀವಿಯಾಗಿ ರೂಪುಗೊಳ್ಳುವುದೇ ಸಾಮಾಜೀಕರಣ ಎನ್ನುವರು. ಕುಟುಂಬ ಪರಿಸರದಲ್ಲಿ ಮಗು ಕಲಿಯುವ ಮೌಲ್ಯಗಳು ಯಾವ್ಯಾವು ಅಂದರೆ ಪ್ರೀತಿ, ವಾತ್ಸಲ್ಯ, ಸಹಕಾರ, ಸತ್ಯ, ತಾಳ್ಮೆ, ಪ್ರಾಮಾಣಿಕತೆ. ನೀರಾವರಿ ಬೇಸಾಯವನ್ನು ವ್ಯಾಖ್ಯಾನಿಸಿ. ಕೆರೆ, ಬಾವಿ, ಕಾಲುವೆ ಮುಂತಾದವುಗಳಿಂದ ನೀರನ್ನು ಬಳಕೆ ಮಾಡಿ ಸಾಗುವಳಿ ಮಾಡುವ ಕೃಷಿ ಪದ್ಧತಿಗೆ ನೀರಾವರಿ ಬೇಸಾಯ ಎನ್ನುತ್ತೇವೆ. ಉತ್ಪಾದನಾಂಗಗಳು ಯಾವುವು? ಭೂಮಿ, ಕಾರ್ಮಿಕ ಸಂಘಟನೆಗಳು. ಕಾರವಾರದ ಬಳಿ ಇರುವ ನೌಕಾನೆಲೆಯನ್ನು ಏನೆಂದು ಕರೆಯಲಾಗಿದೆ? ಸೀಬರ್ಡ್ ನೌಕಾನೆಲೆ ಅಂತ ನಾವು ಕರಿತೀವಿ. 16ನೇ ಪ್ರಶ್ನೆ, ಮಾರುಕಟ್ಟೆ ವ್ಯವಸ್ಥೆ ಎಂದರೇನು? ವಸ್ತುಗಳು ಮತ್ತು ಸೇವೆಗಳ ಉತ್ಪಾದಕರಿಂದ ಗ್ರಾಹಕರವರೆಗೆ ನಡೆಯುವ ಎಲ್ಲ ಚಟುವಟಿಕೆಗಳೇ ಮಾರುಕಟ್ಟೆ ವ್ಯವಸ್ಥೆ ಎನ್ನುತ್ತೇವೆ. ಇನ್ನು ರೋಮನ್ ಅಂಕಿ 3 ಈ ಕೆಳಗಿನ ಪ್ರಶ್ನೆಗಳಿಗೆ 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಫ್ರಾನ್ಸಿನ ಕ್ರಾಂತಿಗೆ ಆರ್ಥಿಕ ಅಂಶಗಳು ಹೇಗೆ ಕಾರಣವಾದವು? ಆರ್ಥಿಕ ಕಾರಣಗಳೊಳಗೆ ಫ್ರಾನ್ಸ್ ಕೃಷಿ ಪ್ರಧಾನವಾದ ದೇಶವಾಗಿತ್ತು. ಕೃಷಿ ಪದ್ಧತಿಯಲ್ಲಿ ಅಭಿವೃದ್ಧಿಗಳು ಆಗಿದ್ದರೂ ಸಹ ಕೃಷಿ ಬಹಳ ಹಿಂದುಳಿದಿತ್ತು. ಭೂಮಿಯ ಉತ್ಪತ್ತಿ ಬಹಳ ಕಡಿಮೆ ಇತ್ತು. ರೈತರೇ ಹೆಚ್ಚಿನ ತೊಂದರೆಗೊಳಗಾಗಿದ್ದರೂ ಬರಗಾಲಗಳು ಸಾಮಾನ್ಯವಾಗಿದ್ದವು. ಇದರಿಂದ ಆಹಾರಕ್ಕಾಗಿ ದಂಗೆಗಳಾಗುತ್ತಿದ್ದವು. ಕೈಗಾರಿಕೆಗಳು ವೃತ್ತಿ ಸಂಘಗಳ ಅಧೀನದಲ್ಲಿದ್ದವು. ಆಂತರಿಕ ಅಡಿಗಳಿಂದಲೂ ಮತ್ತು ಅಧಿಕಾರಿಗಳ ಅತಿಯಾದ ಮಧ್ಯ ಪ್ರವೇಶದಿಂದಲೂ ಅವುಗಳ ಬೆಳವಣಿಗೆ ಕುಂಠಿತಗೊಂಡಿತ್ತು. ಇದರ ಫಲವಾಗಿ ಉತ್ಪಾದನೆ ಕೆಳಮಟ್ಟದಲ್ಲಿತ್ತು. ಜನತಾ ನ್ಯಾಯಾಲಯಗಳು ಸ್ಥಾಪಿಸಿರುವ ಉದ್ದೇಶವೇನು? ರಾಜಿ ಸಂಧಾನಕ್ಕೆ ಹೆಚ್ಚು ಉತ್ಸುಕವಾಗುವುದಿದೆ. ಇದು ಶೀಘ್ರ ಹಾಗೂ ಮಿತವ್ಯಯವಾಗಿರುತ್ತದೆ. ಇತರೆ ನ್ಯಾಯಾಲಯಗಳ ಕಾರ್ಯದ ಹೊರೆ ಕಡಿಮೆ ಮಾಡುತ್ತದೆ. ನೆಕ್ಸ್ಟ್ 3ನೇ ಪ್ರಶ್ನೆ ಅಂದರೆ 19ನೇ ಪ್ರಶ್ನೆ, ಭಾರತೀಯ ಬುಡಕಟ್ಟು ಜನಾಂಗಗಳು ಭೌಗೋಳಿಕವಾಗಿ ಹೇಗೆ ವರ್ಗೀಕರಿಸಲಾಗಿದೆ?
ಈಶಾನ್ಯ ವಲಯದ ಆದಿವಾಸಿಗಳಲ್ಲಿ ಮಂಗೋಲರ ಜನಾಂಗಕ್ಕೆ ಸೇರಿದ ಇವರು ನಾಗಾಲ್ಯಾಂಡ್, ಮೇಘಾಲಯ, ಅರುಣಾಚಲ ಪ್ರದೇಶ್, ಅಸ್ಸಾಂ, ತ್ರಿಪುರಾ, ಮಣಿಪುರಗಳಲ್ಲಿ ಕಂಡುಬರುತ್ತಾರೆ. ಕೇಂದ್ರ ವಲಯದ ಆದಿವಾಸಿಗಳು ಅಂದರೆ ಈ ಪ್ರದೇಶಗಳಲ್ಲಿ ಸಂತಾಲರು, ಮುಂಡಾಗಳು, ಬಿಲ್ಲರು, ಗೊಂಡರು, ಓರಾನರು, ಬೈಗಾಗಳು, ಕಾರಿಯಾಗಳು, ಕೊಂಡರು, ಕೋಲರು, ಭೂಮಿಗಳು, ಸಾವಾರುಗಳು ಮುಂತಾದ ಬುಡಕಟ್ಟು ಜನಾಂಗದವರು ನೆಲೆಸಿದ್ದಾರೆ. ದಕ್ಷಿಣ ಭಾಗದಲ್ಲಿ ಸೋಲಿಗ, ಎರವ, ತೊಡವ, ಕೋಟ, ಚೆಂಜು, ಪಣಿಯ, ಕಾಡರ್, ಸಿದ್ದಿಗಳು, ಜೇನು ಕುರುಬರು ಬುಡಕಟ್ಟು ಜನಾಂಗದವರು ಕಂಡುಬರುತ್ತಾರೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ವಿವರಿಸಿ. ಇದು 11 ಡಿಗ್ರಿಯಿಂದ 31 ಮತ್ತು 18.45 ಉತ್ತರ ಅಕ್ಷಾಂಶಗಳ ಹಾಗೂ 74 ಡಿಗ್ರಿ ಮತ್ತು 12 ಡಿಗ್ರಿ ಮತ್ತು 78ರಿಂದ 40 ಪೂರ್ವ ರೇಖಾಂಶಗಳ ನಡುವೆ ಕರ್ನಾಟಕ ವಿಸ್ತರಿಸಿಕೊಂಡಿದೆ. ಉತ್ತರದಲ್ಲಿ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಮುಖೇಡ ಎಂಬ ಗ್ರಾಮದಿಂದ ಪ್ರಾರಂಭವಾಗಿ ದಕ್ಷಿಣದ ಚಾಮರಾಜನಗರ ಜಿಲ್ಲೆಯವರೆಗೆ 700 ಕಿಲೋಮೀಟರನ್ನು ಉತ್ತರ ದಕ್ಷಿಣವಾಗಿ ಹಬ್ಬಿಕೊಂಡಿದೆ. ಪೂರ್ವ ಪಶ್ಚಿಮವಾಗಿ 400 ಕಿಲೋಮೀಟರ್ ಒಳಗೆ ಕರ್ನಾಟಕ ಭಾರತ ದೇಶದೊಳಗೆ ಹಂಚಿಕೊಂಡಿದೆ. ಮ್ಯಾಂಗನೀಸ್ ಪ್ರಯೋಜನಗಳನ್ನು ತಿಳಿಸಿ. ಇದನ್ನು ಮಿಶ್ರ ಲೋಹವಾಗಿ ಉಕ್ಕಿನ ತಯಾರಿಕೆಯಲ್ಲಿ ಕಾಠಿಣ್ಯತೆಯನ್ನು ಹೆಚ್ಚಿಸಲು ಬಳಸುವವರು. ಜೊತೆಗೆ ರಾಸಾಯನಿಕ ವಿದ್ಯುತ್ ಕೈಗಾರಿಕೆ, ರಾಸಾಯನಿಕ ಗೊಬ್ಬರ, ಕ್ಯಾಲಿಕೋ ಪ್ರಿಂಟಿಂಗ್ ಹಾಗೂ ಬಣ್ಣಗಳ ತಯಾರಿಕೆಯಲ್ಲಿ ಕೂಡ ಮ್ಯಾಂಗನೀಸನ್ನು ಬಳಸುತ್ತಾರೆ. ಕರ್ನಾಟಕದ ಸಕ್ಕರೆ ಕಾರ್ಖಾನೆಗಳು ಕಾವೇರಿ, ಕೃಷ್ಣ, ತುಂಗಭದ್ರಾ ಜಲಾನಯನ ಪ್ರದೇಶಗಳಲ್ಲಿ ಕೇಂದ್ರೀಕೃತವಾಗಿದೆ ಏಕೆ? ಕರ್ನಾಟಕದ ಸಕ್ಕರೆ ಕಾರ್ಖಾನೆಗಳು ಹವಾಮಾನ, ವಿದ್ಯುತ್ ಸರಬರಾಜು, ಸ್ಥಳೀಯ ಮಾರುಕಟ್ಟೆ, ಸಾರಿಗೆ ವ್ಯವಸ್ಥೆ ಇತ್ಯಾದಿಗಳಲ್ಲಿ ಏನಪ್ಪ ಅಂತಂದರೆ ಸಕ್ಕರೆ ಕಾರ್ಖಾನೆಗಳಿಗೆ ಅನುಕೂಲವಾಗಲೆಂದು ಕಾವೇರಿ, ಕೃಷ್ಣ, ತುಂಗಭದ್ರಾ ದಡದಲ್ಲಿ ಈ ಪ್ರದೇಶಗಳು ಈ ವ್ಯವಸ್ಥೆ ಅಚ್ಚುಕಟ್ಟಾಗಿ ದೊರೆಯುತ್ತದೆ. 23ನೇ ಪ್ರಶ್ನೆ, ಶ್ರಮ ವಿಭಜನೆಯು ಉತ್ಪಾದನೆ ಹೆಚ್ಚಳಕ್ಕೆ ಹೇಗೆ ಕಾರಣವಾಗಿದೆ? ಶ್ರಮ ವಿಭಜನೆಗೆ ಉತ್ಪಾದನೆ ಹೆಚ್ಚಳ ಹೇಗೆ ಕಾರಣವಾಗಿದೆಪ್ಪ ಅಂದರೆ ಮೊದಲನೇದು ಶ್ರಮದ ದಕ್ಷತೆ, ಉತ್ಪಾದನೆಯ ಗುಣಮಟ್ಟ, 3ನೇದು ಲಾಭ, 4ನೇದು ಸರಾಸರಿ ವೆಚ್ಚ, 5ನೇದು ಸಂಶೋಧನೆ ಮತ್ತು ಅಭಿವೃದ್ಧಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 24, ವ್ಯವಹಾರದ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶಗಳು ಯಾವುವು? ವ್ಯವಹಾರದ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಂದ್ರೆ ಮೊದಲಿಗೆ ನಾವು ಗಮನಿಸ್ತಕ್ಕಂಥ ಅಂಶಗಳು ಸಮಸ್ಯೆಯನ್ನು ವಿಶ್ಲೇಷಣೆ ಮಾಡೋದು, ಕಾರ್ಯಗತ ಮಾಡಲು ಯೋಜನೆ ರೂಪಿಸುವುದು, ಧೈರ್ಯ ಮತ್ತು ತಾಳ್ಮೆಗಳನ್ನು ಪಾಲಿಸುವುದು, ಮುಂದಾಲೋಚನೆಯನ್ನು ಗಮನದಲ್ಲಿಡುವುದು, ವಿವೇಕಯುಕ್ತ ನಿರ್ಧಾರವನ್ನು ಶೀಘ್ರದಲ್ಲಿ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವುದು. ಇಷ್ಟೇನಪ್ಪ ಅಂತಂದರೆ 1 ಅಂಕದ ಬಹು ಆಯ್ಕೆ ಉತ್ತರಗಳು, 1 ವಾಕ್ಯದಲ್ಲಿ ವಿವರಣೆ ಕೊಡೋದು, 2 ಅಂಕದ ಪ್ರಶ್ನೆಗಳು. ಇನ್ನು 3 ಅಂಕದ ಪ್ರಶ್ನೆಗಳನ್ನು ಇನ್ನೊಂದು ಭಾಗದಲ್ಲಿ ಅಧ್ಯಯನ ಮಾಡೋಣ. ಹಾಗೆ ನನ್ನ ಕಲಿಕೆ ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಪ್ರೋತ್ಸಾಹ ಕೊಡಿ. ಧನ್ಯವಾದಗಳು.